ಮೈನಾ ಮೈನಾ ಎಲ್ಲ ಹೋದ್ಲಿ ಇವಳು? ಮೈನಾ 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 ಅಲ್ಲಿದಳು ನೋಡಿ. ಮೈನಾ ಮೈನಾ ಇಳಿ ಕೆಳಗೆ. ನಿನಗೆ ಹೇಳ್ತಿರೋದು ಇಳಿ ಕೆಳಗೆ ಅಂದೆ. ಕೃಷ್ಣವೇಣಿ, ಯಾಕೆ ಅವಳಿಗೆ ಹೊಡೆದೆ? ಹೊಡಿಸ್ಕೊಂಡಿರೋಳೆ ಸುಮ್ನೆ ನಿಂತಿದ್ದಾಳೆ, ನೀನ್ ಯಾಕೆ ಕೂಗಾಡ್ತಿದ್ಯಾ? ಮೈನಾ ಯಾಕೆ ಹೊಡ್ದೆ ಅಂತ ಕೇಳಲ್ವಾ? ನೀನ್ ಕೇಳಲಿಲ್ಲ ಅಂದ್ರು ನಾನ್ ಹೇಳ್ತೀನಿ. ನೀನ್ ಏನಂತ ಅನ್ಕೊಂಡಿದ್ಯಾ? ಮುಳುಗ್ತಾ ಇರೋ ನಿನ್ ಜೀವನನ ಹೇಗಾದ್ರೂ ಮಾಡಿ ದಡಕ್ ಸೇರಿಸ್ಬೇಕು ಅಂತ ನಾವೆಲ್ಲರೂ ಒದ್ದಾಡ್ತಾ ಇದ್ದೀವಿ. ಆದ್ರೆ ನೀನ್ ಇಂಥ ಕೆಲ್ಸನ ಮಾಡೋದು ಹೋ ದೊಡ್ಡ ತ್ಯಾಗಮಯ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ? ಯಾರನ್ನ ಕೇಳಿ ನೀನು ಧ್ರುವ ಅವ್ರ ಅಮ್ಮನ ಹತ್ರ ಹೋಗಿ ನಿಮ್ ಮಗಂಗೆ ಬೇರೆ ಹುಡುಗಿನ ನೋಡಿ ಅಂತ ಹೇಳಿ ಬಂದಿದ್ಯಾ? ಹಾ, ನಿನ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡಿದ್ಯಾ? ಏಯ್, ಯಾಕೆ ಸೈಲೆಂಟ್ ಆಗಿ ನಿಂತಿದ್ಯಾ? ಕೇಳ್ತಿದ್ದಲ್ ತಾನೆ, ಹೇಳು. ಧ್ರುವ ಅವ್ರ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಅವ್ರ ಜೀವನದಿಂದ ದೂರ ಉಳಿಬೇಕು. ಮೈನಾ, ಹಂಗಿದ್ರೆ ನಿನ್ ಜೀವನ ಹಾಳಾಗೋದ್ರೂ ಪರವಾಗಿಲ್ಲ ನಿನ್ಗ? ಹಾಳಾಗಕ್ಕೆ ಇನ್ನೇನಾಯ್ತಕ್ಕ ಉಳ್ದೈತೆ? ನನ್ ಜೀವನ ಇನ್ನಿಷ್ಟೆ. ಜೀವಂತ ಶವ ನಾನು. ಆದ್ರೆ ಧ್ರುವ ಅವ್ರ ಜೀವನ ಆತರ ಅಲ್ಲ. ಅವ್ರದಿನ್ನು ಚಿಗುರ್ತಿರೋ ಗಿಡ. ನನ್ನಂತೊಳ್ ನೆರಳು ಸೋಕಿದ್ರು ಆ ಗಿಡ ಒಣಗೋಯ್ತದೆ. ಅಬ್ಬಬ್ಬ ಅಂದ್ರೆ ಏನು? ಏನು 2 ದಿನ ನೋವು ಪಡ್ತಾರ, ಆಮೇಲೆ ಸುಖವಾಗಿರ್ತಾರ. ಇನ್ನೊಂದು ಹುಡುಗಿ ಜೊತೆ ಮದ್ವೆ ಆಗಿ ಅವ್ರು ಸುಖವಾಗಿರ್ತಾರೆ. ನನಗೂ ಅದೇ ಬೇಕಿರೋದು. ಅದಕ್ಕೆ ನಾನು ಈ ನಿರ್ಧಾರ ತಗೊಂಡಿವ್ನಿ.